ಕಥೆ ಹೂವಾಡಗಿತ್ತಿ. ಲೇಖಕರು ಡಾಕ್ಟರ್ ಬಿ.ವಿ. ವೈಕುಂಠರಾಜು. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಪುಟ್ಟ ತಾಯಮ್ಮ ಒಬ್ಬ ಹೂವಾಡಗಿತ್ತಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಹೂವು ತಂದು 7-8 ಬೀದಿಗಳಲ್ಲಿ ಹೂವೋ ಹೂವೋ ಎಂದು ಕೂಗುತ್ತಾ ಸುತ್ತುತ್ತಾಳೆ. ಅವಳು ವರ್ತನೆ ಮಾಡಿಕೊಂಡಿರುವ ಮನೆಗಳು ಆ ಪ್ರದೇಶದಲ್ಲಿಯೇ ಇವೆ. ಅವಳ ಕೂಗು ಕೇಳಿಯೂ ಕೆಲವರು ಕೊಂಡುಕೊಳ್ಳುತ್ತಾರೆ. 1 ಗಂಟೆ ಸುತ್ತಿದ ಮೇಲೆ ಅವಳ ಬುಟ್ಟಿಯಲ್ಲಿ ಅರ್ಧ ಹೂವು ಕರಗುತ್ತದೆ. ಉಳಿದ ಅರ್ಧವನ್ನು ಮಾರುವುದು ಅವಳು ಒಂದು ಕಡೆ ಕುಳಿತು. ದೊಡ್ಡ ಅಂಗಡಿಗಳು ತೆರೆಯುವುದು 9 ಗಂಟೆಯ ನಂತರವಾದ್ದರಿಂದ ಪುಟ್ಟ ತಾಯಮ್ಮ ಎಲ್ಲಿ ಬೇಕಾದರೂ ಕುಳಿತು ವ್ಯಾಪಾರ ಮಾಡಬಹುದು. ಸ್ವಲ್ಪ ಬಿಡಿ ಹೂವುಗಳನ್ನು ಇಟ್ಟುಕೊಂಡಿದ್ದು ಅವುಗಳನ್ನು ಮಾಲೆ ಕಟ್ಟುತ್ತಾ ವ್ಯಾಪಾರ ಮಾಡುತ್ತಾಳೆ. ಅದು ಬೆಳಿಗ್ಗೆ ಮಾರಾಟವಾದರೆ ಸರಿ, ಇಲ್ಲದಿದ್ದರೆ ಸಂಜೆ ಮಾರಾಟವಾಗುತ್ತದೆ. 9 ಗಂಟೆಯವರೆಗೆ ಮಾತ್ರ ಅವಳು ಕುಳಿತಿರುತ್ತಾಳೆ. ಅನಂತರ ಹೂವಿನ ವ್ಯಾಪಾರ ಕಡಿಮೆ. ಮತ್ತೆ ಸಂಜೆ 5 ಗಂಟೆಗೆ ಅಲ್ಲಿ ಬಂದು ಕುಳಿತುಕೊಳ್ಳುತ್ತಾಳೆ. ತಮ್ಮ ಅಂಗಡಿಗಳ ಮುಂದೆ ಕುಳಿತು ಹೂವು ಮಾರುವುದಕ್ಕೆ ಸಾಮಾನ್ಯವಾಗಿ ಯಾರೂ ಅಡ್ಡಿ ಮಾಡುವುದಿಲ್ಲ. ಹೂವು ಎಂದರೆ ಶ್ರೇಷ್ಠ ಎನ್ನುವ ನಂಬಿಕೆ ನಮ್ಮ ಜನರಿಗಿದೆಯಲ್ಲ. ಪುಟ್ಟ ತಾಯಮ್ಮನಿಂದ ಅಂಗಡಿಯವರಿಗೆ ಯಾವುದೇ ತೊಂದರೆಯಾಗುವುದೂ ಇಲ್ಲ. ಬೆಳಿಗ್ಗೆ ಬೇಗ ಹೊರಟು ಹೋಗುತ್ತಾಳೆ. ಸಂಜೆ ಅವಳು ಬಂದು ಕುಳಿತರೂ ಜನ ಓಡಾಡಲು ತೊಂದರೆಯಾಗುವುದಿಲ್ಲ. ಜೊತೆಗೆ ಮಲ್ಲಿಗೆ ಸುವಾಸನೆ ಹರಡುವುದರಿಂದ ಒಳ್ಳೆಯದೇ ಎಂದು ಅಂಗಡಿಯವರು ಭಾವಿಸುತ್ತಾರೆ. ಪುಟ್ಟ ತಾಯಮ್ಮ ಒಂದು ಬಡಾವಣೆಗೆ ತನ್ನನ್ನು ಸೀಮಿತಗೊಳಿಸಿಕೊಳ್ಳುವುದಿಲ್ಲ. ಹೊಸ ಬಡಾವಣೆ ಎಂದು ರೂಪುಗೊಳ್ಳುವುದಕ್ಕೆ ಮುಂಚೆಯೇ ಪುಟ್ಟ ತಾಯಮ್ಮ ಅಲ್ಲಿಗೆ ದಾಳಿ ಇಡುತ್ತಾಳೆ. ಅಲ್ಲಿ ಗಿರಾಕಿಗಳು ಬೇಗ ಸಿಕ್ಕುತ್ತಾರೆ ಎನ್ನುವುದು ಅವಳ ಅನುಭವಕ್ಕೆ ಬಂದಿರುವ ವಿಷಯ. ಹಿಂದೆ ವ್ಯಾಪಾರ ಮಾಡುತ್ತಿದ್ದ ಪ್ರದೇಶವನ್ನು ತನ್ನ ಬಂಧುಗಳಲ್ಲಿ ಒಬ್ಬ ಹುಡುಗಿಗೆ ಒಪ್ಪಿಸುತ್ತಾಳೆ. ವರ್ತನೆ ಮನೆಗಳನ್ನು ಅವಳಿಗೆ ಬಿಟ್ಟು ಎಲ್ಲ ಕಡೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದಂತಾಗುತ್ತದೆ ಎನ್ನುವುದು ಪುಟ್ಟ ತಾಯಮ್ಮನ ಲೆಕ್ಕಾಚಾರ. ಹೊಸದೊಂದು ಬಡಾವಣೆಗೆ ಪುಟ್ಟ ತಾಯಮ್ಮ ಕಾಲಿಟ್ಟು 7-8 ಮನೆಗಳ ವರ್ತನೆ ಮಾಡಿಕೊಂಡಳು. ನಿಮ್ಮ ಕೈಗುಣ ಚೆನ್ನಾಗಿದೆ ತಾಯಿ. ನೀವು 1 ಮೊಳ ಹೂ ತಗೊಂಡ್ರೆ 1000 ಮೊಳ ಖರ್ಚಾಗುತ್ತೆ. ನೀವು ಲಕ್ಷ್ಮಿ ಇದ್ದ ಹಾಗೆ. ನಿಮ್ಮನ್ನಂತೂ ನಾನು ಕಳ್ಕೊಳ್ಳಲ್ಲ. ನಿಮ್ಮನೆಗೆ ಮೊದಲು ಬರ್ತೀನಿ. ನೀವು ಬೋಣಿ ಮಾಡಬೇಕು ಎನ್ನುವ ಪುಟ್ಟ ತಾಯಮ್ಮನ ಮಾತುಗಳಿಗೆ ಯಾರು ತಾನೇ ಬೆರಗಾಗುವುದಿಲ್ಲ? ಬೇರೆಯವರಿಗಿಂತ ಕಡಿಮೆ ದರದಲ್ಲಿ ಪುಟ್ಟ ತಾಯಮ್ಮ ತಮಗೆ ಹೂವು ಮಾರುತ್ತಾಳೆ ಎನ್ನುವ ಭಾವನೆಯಿಂದ ಅನೇಕರು ವರ್ತನೆ ಮಾಡಿಕೊಂಡರು. 7-8 ಅಂಗಡಿಗಳ ಮುಂದೆ ಕುಳಿತು ಯಾವುದೂ ಸರಿ ಹೋಗದೆ ಕೊನೆಗೆ ಒಂದು ಜಾಗವನ್ನು ಪುಟ್ಟ ತಾಯಮ್ಮ ಆಯ್ಕೆ ಮಾಡಿಕೊಂಡಳು. ಆ ಅಂಗಡಿಯ ಮಾಲೀಕ ನವೀನ್ ಇನ್ನೂ ವ್ಯಾಪಾರಕ್ಕೆ ಹೊಸಬ. ಎಲ್ಲರನ್ನೂ ನಂಬುತ್ತಾನೆ, ನಂಬಿ ಮೋಸ ಹೋಗುತ್ತಾನೆ. ನಂಬಿಕೆ ಇಲ್ಲದಿದ್ದರೆ ವ್ಯಾಪಾರ ಮಾಡುವುದಾದರೂ ಹೇಗೆ ಎನ್ನುವುದು ಅವನ ಯೋಚನೆ. ಪುಟ್ಟ ತಾಯಮ್ಮ ತನ್ನ ಅಂಗಡಿಯ ಮುಂದೆ ಕುಳಿತು ವ್ಯಾಪಾರ ಮಾಡಲಾರಂಭಿಸಿದ್ದು ತಮಗೆ ಒಂದು ರೀತಿ ಅನುಕೂಲವೇ ಎಂದುಕೊಂಡ ನವೀನ್. ಹೊಸ ಪ್ರದೇಶವಾದ್ದರಿಂದ ಗಿರಾಕಿಗಳು ಇನ್ನೂ ಹೆಚ್ಚಾಗಿ ಬರುತ್ತಿರಲಿಲ್ಲ. ಆದ್ದರಿಂದ ಮಾತಿಗೊಬ್ಬ ವ್ಯಕ್ತಿ ಅನಾಯಾಸವಾಗಿ ದೊರಕಿದಂತಾಗಿತ್ತು ಅವನಿಗೆ. ಪುಟ್ಟ ತಾಯಮ್ಮ ತನ್ನ ಜೀವನದ ಘಟನೆಗಳನ್ನು, ತಾನು ಹುಟ್ಟಿ ಬೆಳೆದ ಊರಿನ ಕಥೆಗಳನ್ನು ಹೇಳುತ್ತಿದ್ದುದರಿಂದ ನವೀನ್ಗೆ ಸಮಯ ಕಳೆದು ಹೋಗುತ್ತಿದ್ದುದೇ ತಿಳಿಯುತ್ತಿರಲಿಲ್ಲ. ನೀವು ನನ್ನ ಮಗ ಇದ್ದಾಗೆ ಸ್ವಾಮಿ. ನಿಮಗೆ ತುಂಬ ಒಳ್ಳೆ ಗುಣ ಇದೆ ಎಂದು ಆಗಾಗ ನವೀನನ್ನು ಪುಟ್ಟ ತಾಯಮ್ಮ ಅಟ್ಟಕ್ಕೇರಿಸುತ್ತಿದ್ದಳು. ನವೀನ್ ಅಂಗಡಿಯ ಮುಂದೆ ಕುಳಿತು ಪುಟ್ಟ ತಾಯಮ್ಮ ವ್ಯಾಪಾರ ಮಾಡಲು ಪ್ರಾರಂಭಿಸಿದ 3-4 ತಿಂಗಳಾಗಿರಬಹುದು. ಒಂದು ಸಂಜೆ ಪುಟ್ಟ ತಾಯಮ್ಮ ನವೀನನ್ನು ಮಾತಿಗೆಳೆದು, ಈ ಜೀವಕ್ಕೆ ಸುಖಾನ ಇಲ್ಲ ಸ್ವಾಮಿ. ಎಷ್ಟು ದುಡಿದ್ರೂ ಒಂದು ಕಾಸು ಉಳಿಸಿಕೊಳ್ಳಕ್ಕಾಗಲಿಲ್ಲ. ಮನೆಗೆ ಹೋದ ತಕ್ಷಣ ಮಕ್ಕಳು ದುಡಿದಿದ್ದೆಲ್ಲವನ್ನು ಕಿತ್ಕೊಂಡು ಹೊರಟು ಹೋಗ್ತಾರೆ. ನನಗೆ ಜ್ವರ ಬಂದರೂ 5 ರೂಪಾಯಿ ಖರ್ಚು ಮಾಡಿ ಔಷಧ ಕೊಡಿಸೋಲ್ಲ ಎಂದು ಗೊಣಗಿದಳು. ಸ್ವಲ್ಪ ಉಳಿತಾಯ ಮಾಡಬೇಕು ಪುಟ್ಟ ತಾಯಮ್ಮ, ನವೀನ್ ಉಪದೇಶ ಮಾಡಿದ. ಹೇಗೆ ಮಾಡೋದು ಸ್ವಾಮಿ? ಬ್ಯಾಂಕಿಗೆ ಹೋಗೋದು ನನಗೆ ಗೊತ್ತಾಗಲ್ಲ. ಯಾರ ಹತ್ರವಾದರೂ ಇಟ್ಟರೆ ಮೋಸ ಮಾಡ್ತಾರೆ. ನಿಮ್ಮಂಥವರು ಮನಸ್ಸು ಮಾಡಿದರೆ ನಾನು 4 ಕಾಸು ಮಿಗಿಸಬಹುದು ಎಂದಾಗ ನವೀನ್, ಅದಕ್ಕೇನು, ದಿನ ಸಂಜೆ ಮನೆಗೆ ಹೋಗುವಾಗ ಅಷ್ಟು ನನಗೆ ಕೈಗೆ ಕೊಡು. ಒಂದು ಕಡೆ ಲೆಕ್ಕ ಬರೆದಿಡ್ತೀನಿ. ನಿನಗೆ ಬೇಕಾದಾಗ ತಗೋವಂತೆ ಎಂದ. ಮಾರನೆಯ ದಿನದಿಂದ ನವೀನ್ಗೆ ಪುಟ್ಟ ತಾಯಮ್ಮ ಹಣ ನೀಡಲು ಪ್ರಾರಂಭಿಸಿದಳು. ಒಂದು ದಿನ 5 ರೂಪಾಯಿ, ಇನ್ನೊಂದು ದಿನ 10 ರೂಪಾಯಿ, ಹೀಗೆ ವ್ಯಾಪಾರವಾದಂತೆ ಹಣ ಕೊಡುತ್ತಿದ್ದಳು. ನವೀನ್ ಲೆಕ್ಕ ತೋರಿಸಿದರೆ, ನನಗದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಸ್ವಾಮಿ, ನೀವೇ ನನಗೆ ಮೋಸ ಮಾಡ್ತೀರಾ ಎನ್ನುತ್ತಿದ್ದಳು. 4-5 ವಾರ ಕಳೆದಿರಬಹುದು. ಒಂದು ದಿನ ಮಧ್ಯಾಹ್ನ 2 ದಾಂಡಿಗರು ಬಂದು ತಾವು ಪುಟ್ಟ ತಾಯಮ್ಮನ ಮಕ್ಕಳೆಂದು ಹೇಳಿ, ನಮ್ಮಮ್ಮ ನಿಮ್ಮ ಹತ್ರ ದುಡ್ಡಿಟ್ಟಿದ್ದಾಳಂತಲ್ಲ, ಕೊಡಿ ಎಂದು ಹೊರಟಾಗಿ ಕೇಳಿದರು. ಇಂತಹ ರೌಡಿ ಮಕ್ಕಳಿರದಿದ್ದರೆ ಪುಟ್ಟ ತಾಯಮ್ಮ ತನ್ನ ಬಳಿ ಹಣ ಇಡುತ್ತಿದ್ದಳೆ ಎಂದು ಯೋಚಿಸಿದ ನವೀನ್, ನಿಮ್ಮಮ್ಮ ನನ್ನ ಹತ್ರ ಯಾವುದೂ ದುಡ್ಡಿಟ್ಟಿಲ್ಲ.
ಎಂದ. ಸ್ವಲ್ಪ ಹೊತ್ತು ವಾದ ಮಾಡಿ ಅವರು ಹೊರಟು ಹೋದರು. 1-2 ಗಂಟೆಗಳ ನಂತರ ಆ ದಾಂಡಿಗರ ಜೊತೆಯಲ್ಲಿ ಪುಟ್ಟ ತಾಯಮ್ಮನು ಬರಬೇಕೇ? ಬಂದವಳೆ, ಅಲ್ಲ ಸ್ವಾಮಿ, ನಾನು ನಿಮಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳಿದ್ರಂತೆ ಎಂದಾಗ ನವೀನ್ಗೆ ಆಶ್ಚರ್ಯ. ಮಕ್ಕಳಿಗೆ ಗೊತ್ತಾಗಬಾರದು ಅಂತ ಹೇಳಿದೆಯಲ್ಲ ಪುಟ್ಟ ತಾಯಮ್ಮ, ಅದಕ್ಕೆ ನಾನು ಹೇಳಿಲ್ಲ. ಈಗ ನೀನು ಬಂದೆಯಲ್ಲ, ನಿನ್ನ ಹಣ ತಗೋ ಎಂದು ಪುಸ್ತಕ ತೆಗೆದು ಲೆಕ್ಕ ನೋಡಿ 260 ರೂಪಾಯಿಗಳನ್ನು ತೆಗೆದುಕೊಟ್ಟ. ಆ ಹಣ ಕಡಿಮೆ ಎನ್ನುವಂತೆ ಪುಟ್ಟ ತಾಯಮ್ಮ, ಇದೇನ್ ಸ್ವಾಮಿ ಇಷ್ಟೇ ಕೊಟ್ಟಿದ್ದೀರಿ? ನಾನು ನಿಮ್ಮ ಹತ್ರ ಕೊಟ್ಟದ್ದು 1,500 ಅಲ್ವಾ ಎಂದು ಗಟ್ಟಿ ಧ್ವನಿಯಲ್ಲಿ ಕೇಳಿದಾಗ ಆತನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಆ ದಾಂಡಿಗರು ಇದೇ ಸಮಯ ಎಂದು ನವೀನನ್ನು ದಬಾಯಿಸಲಾರಂಭಿಸಿದರು. ಈ ಗಲಾಟೆ ಕೇಳಿ ಬಂದ 4 ಜನ, ಅವ್ರ ದುಡ್ಡು ಅವ್ರಿಗೆ ಕೊಡೋದಿಕ್ಕೆ ನಿಮ್ಗೇನ್ರಿ ಕಷ್ಟ ಎಂದು ಧಾರಾಳವಾಗಿ ತೀರ್ಪು ನೀಡಿದರು. ಕಕ್ಕ ಬಿಕ್ಕಿಯಾದ ನವೀನ್ ಈ ಅಪಾಯದಿಂದ ಪಾರಾದರೆ ಸಾಕು ಎನಿಸಿ ಗಲ್ಲದಲ್ಲಿದ್ದ 500 ರೂಪಾಯಿಗಳನ್ನು ಕೊಟ್ಟು ಉಳಿದುದನ್ನು ನಾಳೆ ಕೊಡುವುದಾಗಿ ತಿಳಿಸಿದ. ಪುಟ್ಟ ತಾಯಮ್ಮ ಮತ್ತು ಅವನ ಮಕ್ಕಳು ಸಂತೋಷದಿಂದ ಹೊರಟು ಹೋದರು. ಅಕ್ಕಪಕ್ಕದ ಅಂಗಡಿಯವರಿಗೆ ಈ ವಿಷಯ ತಿಳಿಯಿತು. ನೀವು ಅವರಿಗೆ ಹಣ ಕೊಡಬೇಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಿ ಎಂದು ಸಲಹೆ ಮಾಡಿದರು. ಅದರಂತೆ ನವೀನ್ ಸ್ಟೇಷನ್ಗೆ ಹೋಗಿ ದೂರು ನೀಡಿ ಬಂದ. ಅವರನ್ನು ಕರೆಸಿ ನಿಮಗೆ ಹೇಳಿ ಕಳಿಸ್ತೀವಿ ಎಂದು ಸಬ್ ಇನ್ಸ್ಪೆಕ್ಟರ್ ಹೇಳಿದ ಮೇಲೆ ನವೀನ್ ಅಂಗಡಿಗೆ ಬಂದು ಕಾಯುತ್ತಾ ಕುಳಿತ. ಸಂಜೆ ಪೊಲೀಸ್ ಠಾಣೆಯಿಂದ ಕರೆ ಬಂದಿತು. ನವೀನ್ ಹೋದಾಗ ತಾಯಿ ಮಕ್ಕಳು ಅಲ್ಲಿಯೇ ಇದ್ದರು. ಇದು ತನಗೇನೂ ಸಂಬಂಧವಿಲ್ಲ ಎನ್ನುವ ದಾಟಿಯಲ್ಲಿ ಸಬ್ ಇನ್ಸ್ಪೆಕ್ಟರ್, ನೋಡಿ ನವೀನ್, ಪುಟ್ಟ ತಾಯಮ್ಮ ನಿಮಗೆ ಹಣ ಕೊಟ್ಟಿದ್ದು ನಿಜ ಅಂತ ನೀವು ಒಪ್ಕೊಂಡಿದ್ದೀರಿ. ಅಂದಮೇಲೆ ಆಕೆ ಕೊಟ್ಟಿದ್ದೆಷ್ಟು, ನೀವೆಷ್ಟು ಕೊಡಬೇಕು, ನೀವೇ ತೀರ್ಮಾನ ಮಾಡ್ಕೋಬೇಕು ಎಂದು ಹೇಳಿ ತಮ್ಮ ಕೆಲಸ ಮುಗಿಯಿತು ಎನ್ನುವಂತೆ ಕುಳಿತು ಬಿಟ್ಟರು. ಇಂತಹ ಜನಗಳ ಹತ್ತಿರ ಮಾತನಾಡುವುದು ತನಗೆ ಸಾಧ್ಯವಿಲ್ಲವಾದ್ದರಿಂದ ಅವರು ಕೇಳಿದಷ್ಟನ್ನು ಕೊಟ್ಟರಾಯಿತು ಎಂದುಕೊಂಡು ನವೀನ್ ಅಲ್ಲಿಂದ ಹೊರಬಂದ. ನವೀನ್ ಸ್ವಲ್ಪ ದೂರ ಬಂದಿರಬಹುದು. ತನ್ನನ್ನು ಒಬ್ಬ ಕಾನ್ಸ್ಟೇಬಲ್ ಹಿಂಬಾಲಿಸಿ ಬರುತ್ತಿರುವುದನ್ನು ನೋಡಿ ನಿಂತುಕೊಂಡ. ಆ ವ್ಯಕ್ತಿ ಹತ್ತಿರ ಬಂದು, ಏನ್ ವಿಷಯ ನಡೀತು ಸರಿಯಾಗಿ ಹೇಳಿ ಸ್ವಾಮಿ ಎಂದು ಎಲ್ಲವನ್ನೂ ಕೇಳಿಸಿಕೊಂಡ ಕಾನ್ಸ್ಟೇಬಲ್. ನೀವೇನು ಯೋಚನೆ ಮಾಡಬೇಡಿ, ನೀವು 300 ರೂಪಾಯಿ ಕೊಡಿ, ನಾನು ಸಾಹೇಬರಿಗೆ ಕೊಟ್ಟು ಸರಿ ಮಾಡ್ತೀನಿ. ನನ್ನ ಮಕ್ಕಳನ್ನು ಸ್ಟೇಷನ್ಗೆ ಕರೆಸಿ ಬೆಂಡೆತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ ಎಂದಾಗ ಸ್ವಲ್ಪವಾದರೂ ಹಣ ಉಳಿಯಲಿ ಎಂದುಕೊಂಡ ನವೀನ್ ಅವನನ್ನು ಅಂಗಡಿಗೆ ಕರೆದುಕೊಂಡು ಹೋಗಿ ಹಣ ಕೊಟ್ಟ. 4-5 ದಿನ ಕಳೆದ ಮೇಲೆ ನವೀನ್ ಅಂಗಡಿಗೆ ಬಂದ ಆ ಕಾನ್ಸ್ಟೇಬಲ್, ಇನ್ನು ನನ್ನ ಮಕ್ಕಳು ನಿಮ್ಮ ಸುದ್ದಿಗೆ ಬರೋದಿಲ್ಲ ಬಿಡಿ ಎಂದು ಹೇಳಿದಾಗ ನವೀನ್ ಅವರಿಗೆ ಕೃತಜ್ಞತೆ ಸೂಚಿಸಿದ. ಆದರೂ ಆ ವ್ಯಕ್ತಿ ಅಲ್ಲಿಂದ ಕಾಲು ತೆಗೆಯಲಿಲ್ಲ. ನಿಮ್ಗೆ ಅಷ್ಟೊಂದು ಉಳಿತಾಯ ಮಾಡಿದ್ದೀನಿ, ನನಗೆ ಏನು ಕೊಡ್ಲಿಲ್ವಲ್ಲ ಎಂದು ಹಲ್ಲು ಕಿರಿದಾಗ ಅವನು ಬಂದಿರುವ ಉದ್ದೇಶವನ್ನು ಅರ್ಥ ಮಾಡಿಕೊಂಡ ನವೀನ್ 50 ರೂಪಾಯಿ ತೆಗೆದುಕೊಟ್ಟ. ಪುಟ್ಟ ತಾಯಮ್ಮ ಈಗ ಬೇರೆ ಜಾಗ ಹುಡುಕುತ್ತಿದ್ದಾಳೆ. ಇಲ್ಲಿಗೆ ಡಾಕ್ಟರ್ ಬಿ.ವಿ. ವೈಕುಂಠರಾಜರವರು ಬರೆದ ಹೂವಾಡಗಿತ್ತಿ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್.